ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂದ್ಬಿಟ್ಟು. ನಾನು ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಇವಾಗ ರಿಟೈರ್ಡ್ ಆಗಿದ್ದೀನಿ. ರಿಟೈರ್ಡ್ ಆದಮೇಲೆ ಎಲ್ಲರದ್ದು ಒಂದು ಆಸೆ ಇರ್ತೈತೆ. ರಿಟೈರ್ಡ್ ಮುಂಚೆನೂ ಇರ್ತೈತೆ, ಆದಮೇಲೂ ಇರ್ತೈತೆ. ಒಂದು ಸುಂದರವಾದ ಮನೆ ಕಟ್ಟಿಸ್ಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವು, ನಾವು ನಮ್ಮ ಮಿಸಸ್ ಇಬ್ರು. ಪ್ಲ್ಯಾನ್ ಮಾಡಿದಾಗ ನಾವೆಲ್ಲ ಹುಡುಕ್ತಾ ಇದ್ದೋ, ಕಾಂಟ್ರಾಕ್ಟ್ ಯಾರು ಇರ್ತಾರೆ, ಹೇಗೆ ಏನಂತ ನಮಗೆ ತುಂಬ ಹುಡುಕಿದ್ದಾಯಿತು. ಕಾಂಟ್ರಾಕ್ಟ್ ಅಂದರೆ ಯಾರು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ಅದೇ ಕರೆಕ್ಟು. ನಾವು ಹೇಳ್ದಂಗೆ ಅವ್ರು ಮಾಡೋಕ್ಕಾದ್ರೆ ಅದು ಮನೆ ಸರಿ ಬರೋಲ್ಲ. ಅದರಿಂದ ಇವರು ವಿನಯ್ ಸರ್ ಇದ್ದವರು, ನಾನೆಲ್ಲ ಮಾಡಿಕೊಡ್ತೀನಿ ಸರ್, ನೀವು ಸುಮ್ಮನೆ ಇದ್ಬಿಡಿ ಅಂದರು. ನಾನು ಹೇಳಿದೆ, ಇಲ್ಲ ಸರ್ ಅದು ಇದು ಅಂದರೆ ಅವರಿಲ್ಲ, ನಾನು ಮಾಡ್ಕೊಡಿ ಆಮೇಲೆ ನೋಡಿ ಅಂದರು. ನಿಜ ಸುಂದರವಾಗಿ ಬಂದಿದೆ ಮನೆ. ತುಂಬ ನಮಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮನೆ ಕನ್ಸ್ಟ್ರಕ್ಷನ್ ಮಾಡಿ, ಮನೆ ಅಂದರೆ ಈ ಥರ ಇರಬೇಕು, ಇಂಜಿನಿಯರ್ ಅಂದರೆ ಈ ಥರ ಇರಬೇಕು ಅಂತ ರಿಯಲಿ ನಮಗೊಂದು ಸಂತೋಷದ ವಿಷಯ ಇದು. ಪ್ಲ್ಯಾನಿಂಗ್ ಅಂದರೆ ನಾವೊಂದು ಪ್ಲ್ಯಾನ್ ಮಾಡಿದ್ದು ಮೊದಲೇನೆ. ಆ ಪ್ಲ್ಯಾನು ನಾವು ವಿನಯ್ ಸರ್ ಹತ್ರ ಹೋದಾಗ ಆ ಪ್ಲ್ಯಾನ್ ಹೇಳೋದೇ ಬೇಡ ಅನ್ನಿಸ್ಬಿಡ್ತು ನಮಗೆ. ಯಾಕೆಂದರೆ ಅವರೆಲ್ಲ ಕರೆಕ್ಟಾಗಿ ಮಾಡಿರ್ತಾರೆ. ಇವಾಗೆಲ್ಲ ವಾಸ್ತು ಅದೆಲ್ಲ ನೋಡ್ತಾರೆ, ಅದೆಲ್ಲ ಅವರೇನೇ ಕಂಪ್ಲೀಟ್ ಅವರೇ ಮಾಡಿರ್ತಾರೆ. ಆದ್ದರಿಂದ ನಾವೇನೂ ಹೇಳಲಿಕ್ಕೆ ಆಗಿಲ್ಲ ಅವ್ರಿಗೆ. ನಮ್ಮ ಪ್ಲ್ಯಾನ್ ಪ್ರಕಾರ ಇನ್ನೂ ಚೆನ್ನಾಗಿ ಬಂದಿದೆ ನಮಗೆ. ನಮ್ಮ ನೆಂಟರುಗಳು ಫ್ರೆಂಡ್ಸ್ ಎಲ್ಲ ತುಂಬ ಇಷ್ಟಪಟ್ಟರು. ತುಂಬ ಚೆನ್ನಾಗಿ ಬಂದಿದೆ ಮನೆ. ನಮ್ಮ ಕಂಫರ್ಟಬಲ್ ಆಗಿ ಸ್ಟೋರ್ ರೂಮು, ಅಡುಗೆ ಮನೆ, ಡೈನಿಂಗ್ ಟೇಬಲು, ಲೇಡೀಸ್ಗೆ ಏನು ಬೇಕೋ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಇರೋ ಸೈಟಲ್ಲಿ ನಮಗೆ ಡೂಪ್ಲೆಕ್ಸ್ ಮನೆ ತುಂಬ ಅಚ್ಚುಕಟ್ಟಾಗಿ ಆಗಿದೆ. ನಮ್ಮ ನೆಂಟರು ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ರು, ಫ್ರೆಂಡ್ಸು ಅಷ್ಟೇ. ಯಾರು ಮಾಡಿಕೊಟ್ಟಿದ್ದು ತುಂಬ ಚೆನ್ನಾಗಿ ಬಂದಿದೆ ಪ್ಲಾನು ಅಂತ ಹೇಳಿದರು. ನಮಗಂತೂ ತುಂಬ ಸಂತೋಷವೂ ಆಯಿತು. ನಮ್ಮ ರಿಲೇಟಿವ್ಸ್ ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿಬಿಟ್ಟು ಹೋದ್ರು. ಸರ್ ವಿನಯ್ ಅವ್ರಿಗೆ ನಾವು ಡೆಫಿನೆಟಾಗಿ ಹೇಳ್ತೀವಿ. ಅವ್ರು ಇಂಟ್ರಡ್ಯೂಸ್ ಮಾಡಿಕೊಡ್ತೀವಿ ನಾವು ನಮ್ಮ ಫ್ರೆಂಡ್ಗಳಿಗೆ, ನಮ್ಮ ರಿಲೇಟಿವ್ಸ್ಗೆ. ಇವಾಗ ತುಂಬ ಹೇಳಿದ್ದೀವಿ ನಾವು ಹೇಳ್ದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅಷ್ಟು ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ. ನಾವು ವಿನಯ್ ಸಾರ್ಗೆ, ಅವ್ರ ಕಂಪ್ನಿ ಬಿಲ್ಡ್ ಅಮೇಜ್ ಇದೆ, ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀವಿ ನಾವು.